ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಮೋದಿ ಟೀಕಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರಧಾನಿ ವಿರುದ್ಧವಾಗಿ ಕಾಂಗ್ರೆಸ್ ಒಂದು ದೂರನ್ನ ಕೂಡ ದಾಖಲು ಮಾಡಿದೆ. ಮೋದಿ ವಿರುದ್ಧವಾಗಿ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಬಿಜೆಪಿಯಲ್ಲಿ ಮೇಲಿನ ಮೇಲೆ ಏನ್ ಟೀಕೆ ಮಾಡ್ತಾ ಇರೋದು ಅದು ಪ್ರಧಾನಿ ಮೋದಿ ಆದಿಯಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು ನಡ್ಡಾ ಅವರು. ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಆಲೋಚನೆಯೇ ಇದೆ ಅಂತ ಪ್ರಧಾನಿ ಮೊದಲಿಗೆ ಹೇಳಿದ್ರು. ಈ ವಿಚಾರವನ್ನ ಈಗ ಮುಂದಿಟ್ಟು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಸ್ಲಿಂ ಲೀಗ್ ಆಲೋಚನೆಯೇ ಇದೆ ಅಂತೇಳಿ ಪ್ರಧಾನಿ ಹೇಳಿದ್ರು. ಜೆ.ಪಿ. ನಡ್ಡಾ ಅವರು ಇದು ಮುಸ್ಲಿಂ ಲೀಗ್ ಪಕ್ಷದಂತಹ ಒಂದು ಪ್ರಣಾಳಿಕೆ ಇದು ಅನ್ನುವಂತ ಟೀಕೆ ಮಾಡಿದ್ರು. ಈ ವಿಚಾರವನ್ನ ಮುಂದಿಟ್ಟು ಈಗ ಪ್ರಧಾನಿ ವಿರುದ್ಧವಾಗಿ ಕಾಂಗ್ರೆಸ್ ದೂರು ಕೊಟ್ಟಿದೆ. ಹಾಗಾದ್ರೆ ಏನಂತ ಹೇಳಿದ್ದರು ಪ್ರಧಾನಿ ನರೇಂದ್ರ ಮೋದಿ, ಬನ್ನಿ ಕೇಳೋಣ. कांग्रेस की एक बहुत बड़ी सच्चाई, कांग्रेस को बेनकाब करने वाला एक घोषणा पत्र है. आप देखिए हर पन्ने पर भारत के टुकड़े करने की बू आ रही है. कांग्रेस के घोषणा पत्र में वही सोच झलकती है जो सोच आजादी के समय मुस्लिम लीग में थी.